ಹಲೋ ಎವ್ರಿವನ್, ಇದು ನಮ್ಮಂತ ಒಂದು ಇನ್ನೋವಾ ಕ್ರಿಸ್ಟಾ ಇದೆ. ಇದು ಆಟೋಮೆಟಿಕ್ ಗಾಡಿ. ಇದಕ್ಕೆ ನೋಡ್ಬೋದು ನಾವು ಪೆಡಲ್ ಶಿಫ್ಟು ಫಿಟ್ ಮಾಡಿದ್ದೀರಿ. ನೋಡಿ, ಗಾಡಿ ಆಟೋಮೆಟಿಕ್ ಇದು, ಬಟ್ ಇದರಲ್ಲಿ ಸ್ಟೇರಿಂಗಲ್ಲಿ ಪೆಡಲ್ ಶಿಫ್ಟ್ ಬರಲ್ಲ ಈ ಗಾಡಿಯಲ್ಲಿ. ಓಕೆನಾ, ಈ ಸ್ಟೇರಿಂಗ್ ನೋಡಿ ಈ ಥರ ಇದ್ದಿದ್ದು. ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇತ್ತು ಸ್ಟೇರಿಂಗಲ್ಲಿ. ನಾವು ಇದರಲ್ಲಿ GR ಸ್ಪೋರ್ಟ್ಸದು ಒಂದು ಸ್ಟೇರಿಂಗ್ ಹಾಕಿ ಇದರಲ್ಲೇ ಪೆಡಲ್ ಶಿಫ್ಟು ಆ್ಯಕ್ಟಿವೇಟ್ ಮಾಡಿಕೊಟ್ಟಿದ್ದೀರಿ ಕಸ್ಟಮರ್ಗೆ. ನೋಡಿ, ಇದು ಕ್ರಿಸ್ಟಾ 2.7G. ಇದು BS6 ಗಾಡಿ. BS4 ಇರಲಿ, ಓಕೆನಾ. 2016ಇಂದ ಹಿಡಿದು 26ವರೆಗೂ ಇದ್ರೂ ನಿಮಗೆ ಕ್ರಿಸ್ಟಾ ಆಗಲಿ, ಫಾರ್ಚುನರ್ ಆಗಲಿ, ಹೆಲೆಕ್ಸ್ ಆಗಲಿ ಆಟೋಮೆಟಿಕ್ ಗಾಡಿ ಇದ್ದರೆ ನಿಮಗೆ ಪೆಡಲ್ ಶಿಫ್ಟು ಸ್ಟೇರಿಂಗಲ್ಲಿ ಅಪ್ಗ್ರೇಡು ನಾವು ಮಾಡಿಕೊಡ್ತೀವಿ. ಇದರಲ್ಲಿ ಆಡಿಯೋ ಸೆಟಪ್ಪು ನಡೀತದೆ ಕೆಲಸ, ನೋಡ್ಬೋದು. ಕಸ್ಟಮೈಸ್ ಆಡಿಯೋ ಸೆಟಪ್ಪು ಮಾಡ್ತಿದ್ದಾರೆ ಇದರಲ್ಲಿ. ಇನ್ನು ನೋಡ್ಬೋದು ನೋಡಿ, ಕಾಂಬಿನೇಷನ್ನು ನಿಮಗೆ ಪಾರ್ಕಿಂಗ್ ಲೈಟ್ ಎಲ್ಲ ಕಂಟಿನ್ಯೂಟಿ ಇದೆ. ಆಮೇಲೆ ಇದರಲ್ಲಿ ಕ್ರೂಸದು ಒಂದು ನೋಡಿ ಆಪ್ಷನ್ನು, ಕ್ರೂಸು ರನ್ನಿಂಗ್ ಇದೆ, ಓಕೆನಾ. ಆಮೇಲೆ ವ್ಯಾಲ್ಯೂಮ್ ಕಂಟ್ರೋಲ್ ಎಲ್ಲ ನಿಮಗೆ ವರ್ಕಿಂಗ್ ಇದೆ. ಇದು ವ್ಯಾಲ್ಯೂಮ್ ಕಂಟ್ರೋಲು ಪ್ಲಸ್ ಮೈನಸ್, ನೆಕ್ಸ್ಟ್ ಪ್ರೀವಿಯಸ್ಸು ಮೋಡು, ಆಮೇಲೆ ಕಾಲ್ ಅಟೆಂಡು, ವಾಯ್ಸು, ಇದು ಮೀಟ್ರದ್ದು ನೋಡ್ಬೋದು. ಡಿಯಲ್ಲಿ ಇಕ್ಕಿರೋದು ಇವಾಗ ನೋಡಿ, ಡಿ ಆಪ್ಷನಲ್ಲಿ ಇದೆ, ಓಕೆನಾ. ಡಿಯಲ್ಲಿ ಹಾಕ್ಬಿಟ್ಟು ಇಲ್ಲಿಂದಾನೇ ಪೆಡಲ್ ನೋಡಿ, ಸೆಕೆಂಡ್ ಗೇರು, ಥರ್ಡ್ ಗೇರು, ತಿರ್ಗಾ ನಾನು ಮೈನಸ್ ಮಾಡ್ತೀನಿ, ಸೆಕೆಂಡು, ಫಸ್ಟು, ಅಗೇನ್ ನಾನು ಶಿಫ್ಟ್ ಮಾಡ್ತೀನಿ, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು, ಸಿಕ್ಸ್ತು, ತಿರ್ಗಿ ಅಗೇನ್ ಮೈನಸ್ಸು, ಇಲ್ಲಿಂದ ಡಿಗೆ ಹಾಕಿ ಮಾಡ್ತಾ ಇರೋದು. ಎಸ್ಗೆ ಹಾಕಿದ್ರೂ ಎಸ್ ಇಲ್ಲಿಂದಾನು ಶಿಫ್ಟ್ ಆಗುತ್ತೆ ನಿಮಗೆ. ಇಲ್ಲಿ ತೋರಿಸಿದೆ ನೋಡಿ ಮೀಟ್ರಲ್ಲಿ ನಿಮಗೆ ಎಸ್ಸು ಸೆಕೆಂಡ್ ಅಂತ ತೋರಿಸುತ್ತೆ, ಥರ್ಡು, ಫೋರ್ತು ತೋರಿಸ್ತದೆ ಎಸ್ ನಿಮಗೆ. ಅಗೇನ್ ಮೈನಸ್ ಇಲ್ಲಿಂದಾನೆ ನೀವು ಎಸ್ಸಿಂದ ಮಾಡ್ಬೋದು. ತಿರ್ಗಾ ಡಿಗೆ ಹಾಕ್ಬಿಟ್ಟು ರನ್ ಮಾಡ್ಬೋದು. ಇದರಲ್ಲಿ ಕ್ರೂಸು ನೋಡಿ, ನಾವು ಇಲ್ಲಿ ಕ್ರೂಸು ನಮಗೆ ಆ್ಯಕ್ಟಿವೇಟ್ ಆಗ್ತದೆ ನೋಡಿ. ಕ್ರೂಸು ನಾನು ಹತ್ತಿದ್ದೀನಿ, ಸೆಟ್ಟಿಗೆ ಕೊಡ್ತೀನಿ, ಸೆಟ್ ಅಂತ ಬಂದುಬಿಟ್ಟಿದೆ ನೋಡಿ. ಕ್ರೂಸು ರನ್ ಇದೆ, ನಾನು ಕಾಲು ಎತ್ತಿದ್ದೀನಿ ಎಕ್ಸೆಟ್ರ್ ಮೇಲಿಂದ, ಕ್ರೂಸ್ ರನ್ ಇದೆ ನೋಡಿ. ಸ್ಪೀಡು ಹತ್ತಿದೆ, ಮೈನಸ್ ಆಗ್ತಿದೆ. ಅಗೇನ್ ನಾನು ಬ್ರೇಕ್ ಹೊಡೆದ್ರೆ ಕ್ರೂಸು ಡಿಸ್ಕನೆಕ್ಟ್ ಆಗುತ್ತೆ.